ನಮಸ್ತೆ ನಿಮ್ಮೆಲ್ಲರಿಗೂ. ನಾನಿಂಪ ನಿಮಗೋಸ್ಕರ ಇವತ್ತಿನ ಒಂದು ಹೆಲ್ತ್ ಟಿಪ್ಸ್, ಆರೋಗ್ಯಕ್ಕಾಗಿ ಒಂದು ಸಲಹೆ. ನಮಗೆ ತುಂಬ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಈಗ ಈ ನಡುವೆ ಉಪವಾಸ ಸ್ಟಾರ್ಟ್ ಆಗುತ್ತೆ, ಅಥವಾ ಉಪವಾಸ ಮಾಡ್ತಾ ಇರೋರಾಗಿರ್ಬೋದು, ಅಥವಾ ಡಯಟ್ ಮಾಡ್ತಾ ಇರೋರಾಗಿರ್ಬೋದು. ಹೀಗಿದ್ದಾಗ ಗ್ಯಾಸ್ಟ್ರಿಕ್ ಆಗೋದು ಜಾಸ್ತಿ. ಊಟನೇ ಮಾಡದೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಥವಾ ತಿಂದಿದ್ದು ಡೈಜೆಷನ್ ಆಗದೆ ಗ್ಯಾಸ್ಟ್ರಿಕ್ ಆಗಿರ್ಬೋದು. ಹೀಗೆ ಗ್ಯಾಸ್ಟ್ರಿಕ್ ಬರಲಿಕ್ಕೆ ತುಂಬ ಸ್ಟ್ರೆಸ್ಸಿಂದ ಗ್ಯಾಸ್ಟ್ರಿಕ್ ಆಗಿರ್ಬೋದು. ಹೀಗೆ ಡಾಕ್ಟರ್ಸ್ ಕಡೆಯಿಂದ ಕೇಳಿದರೆ ಮೋಸ್ಟ್ಲಿ ತುಂಬ ಥರದ್ದು ಇದು ಸಿಗ್ಬೋದು. ಅದಕ್ಕೋಸ್ಕರ ನಾನೊಂದು ರೆಮಿಡಿಯನ್ನು ಹೇಳ್ತಾ ಇದ್ದೀನಿ ನಿಮಗೆ. ಇದು ನಾನು ಸಹ ಹೀಗೆ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದು. ನನಗೆ ಒಂದು ಟೈಮಲ್ಲಿ ಉಪವಾಸ ಇದ್ಬಿಟ್ಟು ತುಂಬ ಗ್ಯಾಸ್ಟ್ರಿಕ್ ಆಗಿತ್ತು. ಆ ಸಮಯದಲ್ಲಿ ನಾನು ಇದನ್ನು ಸಾಧಾರಣ ಒಂದು 6-7 ಇಯರ್ಸಿಂದ ಇದನ್ನ ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಇದೆ. ಇದು ನಾನು ಯೂಸ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇದೇನು ಅಂತ ಅಂದರೆ, ಇದು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಡೈಜೆಷನ್ ಆಗುತ್ತೆ. ಪ್ಲಸ್ ಗ್ಯಾಸ್ಟ್ರಿಕ್ ಆಗ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ಒಂದು ಸಲ ಕುಡಿದಾಗನೇ ನಿಮಗೆ ರಿಲೀಫ್ ಆಗುತ್ತೆ. ಸೊ ಇದನ್ನು 3 ಹೊತ್ತು ಊಟ ಆದಮೇಲೆ ಕುಡಿಬೋದು, ಇಲ್ಲ ಬೆಳಿಗ್ಗೆ ರಾತ್ರಿ ಕುಡಿಬೋದು, ಇಲ್ಲ ನೈಟ್ ಒಂದೇ ಸಲ. ಯಾಕೆಂದರೆ ಮಾರ್ನಿಂಗ್ ನಮಗೆ ಎಲ್ಲವೂ ಕ್ಲಿಯರಾಗಿ ಹೋಗ್ಲಿಕ್ಕೋಸ್ಕರ ನೈಟ್ ಒಂದು ಸಲ ತೊಗೊಂಡ್ರೂ ಸಾಕು. ಒಂದು 1/2 ಟೀ ಸ್ಪೂನ್ 1 ಟೀ ಸ್ಪೂನ್ ಹಾಕಿ ಕುದಿಸ್ಬೋದು. ನಾನು ಇದನ್ನು ಬಿಸಿ ನೀರಿಗೆ ಹಾಕಿ ಕುಡಿತೀನಿ, ಇಲ್ಲದ್ರೆ ಹಾಗೆ 1/2 ಸ್ಪೂನ್ ಬಾಯಿಗೆ ಹಾಕ್ಕೊಂಡು ಕುಡಿತೀನಿ. ಇದರಲ್ಲಿ ಇರುವಂಥದ್ದು ಏನು ಅಂತಂದರೆ, ಜೀರಿಗೆ 50 ಗ್ರಾಮ್ ಜೀರಿಗೆ, ಕ್ವಾಂಟಿಟಿ ಈಕ್ವಲ್ ಇರಲಿ. 50 ಗ್ರಾಮ್ ಸೋಂಪು, ಇಷ್ಟು ಪೌಡರ್ಗೆ ನಾನೊಂದು 2 ಸ್ಪೂನು ಓಮ್ ಕಾಳು ಹಾಕಿದ್ದೀನಿ. ಇದನ್ನು ಲೈಟಾಗಿ ಜಸ್ಟ್ ಬಿಸಿ ಮಾಡಿದ್ದೀನಿ, ಮಿಕ್ಸಿ ಮಾಡಿ. ಕ್ವಾಂಟಿಟಿ ಎಷ್ಟು ಅಂತಂದರೆ 50 ಗ್ರಾಮ್ ಜೀರಾ, 50 ಗ್ರಾಮ್ ಸೋಂಪು, ಅಷ್ಟಕ್ಕೆ ಒಂದು 3 ಸ್ಪೂನ್ ಓಮ್ ಕಾಳು ತುಂಬ ಹೀಟ್ ಆಗುತ್ತೆ, ಅದಕ್ಕೆ ಅದು 50 ಗ್ರಾಮ್ ಹಾಕೋದು ಬೇಡ. ಅಲ್ಲಿ ಹೇಳಿದ್ರು 50 ಗ್ರಾಮನ್ನು ಅದನ್ನು ಹಾಕಬೇಕು ಅಂತ. ಇದನ್ನು ನೀವು ಇದನ್ನು ನೋಡ್ಕೊಂಡು ಹಾಕಿ. ನಂದು ಹೀಟ್ ಬಾಡಿ ಆಗಿರೋದ್ರಿಂದ ನಾನು 2 ಸ್ಪೂನ್ 3 ಸ್ಪೂನ್ ಅದಕ್ಕೆ ಹಾಕ್ಕೊಂಡಿದ್ದೆ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ಹಾಗೆ ಮಾಡಿದ್ದೆ, ಅದು ನನಗೆ ಸೆಟ್ ಆಗಲಿಲ್ಲ. ಸೊ ಅದನ್ನು ಕಮ್ಮಿ ಮಾಡಿಕೊಂಡೆ, ಓಮ್ ಕಾಳನ್ನು ಕಮ್ಮಿ ಮಾಡಿಕೊಂಡೆ ನಾನು. ತುಂಬಾ ಇತ್ತು, 50 ಗ್ರಾಮ್ಸಿಗೆ ಇಷ್ಟ ಅಲ್ಲ, ಇನ್ನೂ ಸ್ವಲ್ಪ ಇದು ಫುಲ್ಲಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ನಿಮಗೆ 2 ಮಂತ್ಸ್ಗೆಲ್ಲ ಬರ್ಬೋದು. ನೋಡಿ, ಇದನ್ನು ಟ್ರೈ ಮಾಡಿ ನೋಡಿಬಿಟ್ಟು ರಿಸಲ್ಟ್ ಹೇಳಿ. ಟ್ರೈ ಮಾಡಿ, ಹೆಲ್ತಿಯಾಗಿರುತ್ತೆ. ನಿಮ್ಮ ಬಾಡಿಗೆ ಇದು ಸೆಟ್ ಆಗುತ್ತೆ. ನಮಗೆ ಎಲ್ಲ ಕಾಯಿಲೆಗಳು ಬರುವಂಥದ್ದು ಡೈಜೆಷನ್ನಿಂದ. ನಾವು ತಿಂತಾ ಇರೋ ಆಹಾರ ಸೆಟ್ ಆಗೋದಿದ್ದರೆ, ಅದು ಡೈಜೆಸ್ಟ್ ಆಗೋದಿದ್ದರೆ, ಸೊ ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿಂದ ಬರ್ತಾ ಇರುತ್ತೆ. ಸೊ ಅದರಿಂದ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಒಂದು ಸಲಕ್ಕೇ ನಿಮಗೆ ಅದು ರಿಲೀಫ್ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಆಗಾಗ ನೀವು ಇದನ್ನ ಹ್ಯಾಬಿಟ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಮನೇಲಿ ಇದನ್ನ ಯಾವಾಗಲೂ ಪೌಡರ್ ಮಾಡಿಟ್ಟಿರಿ. ಇದನ್ನು ಜಸ್ಟು 1/2 ಸ್ಪೂನಷ್ಟು ತಗೊಂಡು ಒಂದು ಸಲಕ್ಕೆ ಹಾಕುವಾಗ ಹಾಟ್ ವಾಟರನ್ನು ಯೂಸ್ ಮಾಡಿ. 1 ಕಪ್ ಫುಲ್ಲು ಕುಡಿದ್ಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೋದು ನೀವು, ರಾತ್ರಿ ಮಲಗುವಾಗನೂ ಕುಡಿಬೋದು. ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅನಿಸ್ದಾಗ, ನೀವು ಹೆವಿ ಫುಡ್ ತಿಂದಾಗ, ಇಲ್ಲ ನೀವು ಡೈಲಿ ರೊಟೀನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ರಿಲೀಫ್ ಕೊಡುತ್ತೆ. ಸೊ ಇದು ನಂದು ಓನ್, ಇದು ನಾನು ಯಾವಾಗಲೂ ಮಾಡ್ಕೋತಾ ಇರ್ತೀನಿ. ಪ್ಲಸ್ ನೋಡಿದ್ದೆ ನಾನು ಬೇರೆ ಕಡೆ, ನಾನು ಫಾಲೋ ಮಾಡ್ತೀನಿ. ನೀವು ಸಹ ಇದನ್ನು ಯೂಸ್ ಮಾಡಿ ನೋಡಿ. ಟಿಪ್ಸ್ ಇಷ್ಟ ಆದರೆ ಫಾಲೋ ಮಾಡಿ. ನನಗೆ ಯಾವ ರೆಮಿಡಿ ಹೆಲ್ಪ್ ಆಗಿರುತ್ತೆ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ತೀನಿ. ಸೊ ನಾನು ನಿಮಗೆ ಕಲಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಹಾಗೆ ನಾನು ಬೇರೆಯವರಿಂದನೂ ಕಲೀಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ನಮಗೆ ಗೊತ್ತಿರಲ್ಲ, ನಾವು ಎಲ್ಲಿಂದನೂ ಕಲ್ತಿರ್ತೀವಿ. ಸೊ ಇದನ್ನು ಫಾಲೋ ಮಾಡಿ ನೋಡಿ. ಇನ್ನೂ ಹೆಚ್ಚಿನದನ್ನು ನಾನು ಎಲ್ಲ ಥರ ಟಿಪ್ಸ್ ಹೇಳ್ತೀನಿ. ಅದಕ್ಕೋಸ್ಕರ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಇದನ್ನು ಟ್ರೈ ಮಾಡಿ ನೋಡಿ. ಇದು ಖಂಡಿತ ಯೂಸ್ ಆಗುತ್ತೆ.